ಕಾಂಗ್ರೆಸ್ ಮತ್ತು ದೋಸ್ತಿಗಳ ಪಾಲಿಗೆ ಮಂಡ್ಯ ಲೋಕ ಅಖಾಡ ಪ್ರತಿಷ್ಠೆಯ ಕಣವಾಗ್ಬಿಟ್ಟಿದೆ. ಹೀಗಾಗಿ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಟ್ಟ ರಾಹುಲ್ ಗಾಂಧಿ ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಈಗ ನಟ ದರ್ಶನ್ ಅವರ ಎಂಟ್ರಿ ಕೂಡ ಆಗ್ತಾ ಇದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಕ್ಕರೆ ನಾಡಲ್ಲಿ ರಾಹುಲ್ ಗಾಂಧಿ ಆರ್ಭಟ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕೈ ಮತಬೇಟೆ. ಜೆಡಿಎಸ್ ಭದ್ರಕೋಟೆ ಎಂದೇ ಕರೆಯಲ್ಪಡುವ ಮಂಡ್ಯ ಅಖಾಡಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತ ಹಾಕುವಂತೆ ಮತ ಶಿಕಾರಿ ನಡೆಸಿದ್ದಾರೆ. ಈ ವೇಳೆ ದೋಸ್ತಿಗಳ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. चुनाव में मैंने आपसे कहा था कि यहाँ पे एक बीजेपी है और दूसरी उनकी बी टीम है, और आपने ये बात मान ली थी और आज ये बात सबके सामने आ गई है. सिर्फ बी टीम नहीं है, उनके पार्टनर हैं. ಚುನಾವಣಾ ಬಾಂಡ್ ಬಗ್ಗೆ ಮಾತಾಡೋ ವೇಳೆ ಮೋದಿ ಕೈ ನಡುತ್ತಿದ್ವು. ಬೇಕಿದ್ರೆ ಗೂಗಲ್ಗೆ ಹೋಗಿ ನೋಡಿ, ವಿಡಿಯೋ ಇದೆ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೋ ಅವರೇ ಚುನಾವಣಾ ಬಾಂಡ್ ಖರೀದಿ ಮಾಡಿದ್ದಾರೆ. ಇದಕ್ಕೆ ವಸೂಲಿ ಅಂತಾರೆ. ಇದರ ಬಗ್ಗೆ ಸಮಜಾಯಿಸಿ ನೀಡಲು ಅವರಿಗೆ ಆಗ್ತಿಲ್ಲ ಅಂತ ಗುಡುಗಿದ್ದಾರೆ. किसी को धमका दिया और उससे पैसे ले लिए. दुनिया का सबसे बड़ा एक्सटॉर्शन स्कैम इलेक्टोरल बॉन्ड्स है. इसीलिए इसको समझाते हुए प्रधानमंत्री के हाथ कांप रहे थे. सरकार ने कंपनियों को धमकाकर डराकर उनसे पैसे लिए हैं. ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಜೋರಾಗಿದ್ದು ಕಾಂಗ್ರೆಸ್ ನಾಯಕರು ಮತ ಶಿಕಾರಿ ನಡೆಸಿದ್ದಾರೆ. ಇದೀಗ ಎಲ್ಲರ ಚಿತ್ತ ಮಂಡ್ಯದತ್ತ ನೆಟ್ಟಿದೆ. ಇವೆಲ್ಲದರ ಮಧ್ಯೆ ಮತದಾರರ ಒಲವು ಯಾರ ಮೇಲಿದೆ ಅನ್ನೋದು ರಿಸಲ್ಟ್ ಬಳಿಕ ಗೊತ್ತಾಗಲಿದೆ. ಬಸವರಾಜ್ ಚರಂತಿಮಠ, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಓಕೆ, ನಿನ್ನೆ ಇದು ರಾಹುಲ್ ಗಾಂಧಿ ಹೇಳಿರುವಂಥ ಮಾತು ಎಲೆಕ್ಟ್ರಲ್ ಬಾಂಡ್ ಇದು ದೊಡ್ಡ ಒಂದು ರೀತಿಯಲ್ಲಿ ಎಕ್ಸ್ಟಾರ್ಷನ್ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ರೀತಿಯಲ್ಲಿ ಹಪ್ತಾ ವಸೂಲಿ ಥರ ಅಂತ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ 9 ಗಂಟೆಗೆ ನಾನು ಜನರನ್ನು ಹೋಗಿ ಕೇಳ್ತೀನಿ, ಇದು ನಿಜವಾಗ್ಲೂ ದುಡ್ಡು ಹೊಡೆದಿದೆಯಾ, ದುಡ್ಡು ಹೊಡೆಯಲ್ಪಟ್ಟಿದೆಯಾ, ಇದರಲ್ಲಿ ಮೋಸ ಆಗಿದೆಯಾ, ಅಥವಾ IT ED ರೇಡ್ ಅಂತಂದ್ಬಿಟ್ಟು ದುಡ್ಡನ್ನು ಎತ್ತಲಾಗಿದೆಯಾ? ಜನ ಏನು ಹೇಳ್ತಾರೆ 9 ಗಂಟೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮಗೆ ಹೇಳ್ತೀನಿ. ಇದರ ಜೊತೆಗೆ ಈಶ್ವರಪ್ಪನವರೇನು ಮಂಡ್ಯ ಚುನಾವಣೆ, ಮತ್ತೊಂದು ಕಡೆ ಮಂಡ್ಯದಲ್ಲಿ ನಿಮಗೆ ಗೊತ್ತಿದೆ ಸುಮಲತಾ ಪ್ರಚಾರ ಮಾಡ್ತಾ ಇಲ್ಲ. ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಬಂಡಾಯ ಅಭ್ಯರ್ಥಿ ಅಂದರೆ ಬೇರೆ ಯಾವುದೇ ಪಕ್ಷಕ್ಕೆ ಹೋಗಿಲ್ಲ. ಅವರಿಗೆ ಸಮಾಜವಾದಿ ಪಾರ್ಟಿಯಿಂದ ಫೋನ್ ಬಂದಿತ್ತು, ಅಖಿಲೇಶ್ ಯಾದವಿಂದ, ನಮ್ಮಿಂದ ನಿಲ್ತೀರಾ ಅಂತ ಕೇಳಿದರು. ಸೈಕಲ್ ಚಿಹ್ನೆಯಿಂದ ನಿಲ್ತೀರಾ ಅಂತ. ಈ ಹಿಂದೆ ಅಲ್ಲಿ ಬಂಗಾರಪ್ಪ ನಿಂತಿದ್ರು ಸಮಾಜವಾದಿ ಪಾರ್ಟಿಯಿಂದ, ಗೆದ್ದಿದ್ರು ಕೂಡ. ಅಖಿಲೇಶ್ ಯಾದವ್ ಕರೆದ್ರು, ಹೋಗಲಿಲ್ಲ, ಬೇರೆ ವಿಚಾರ. ಇದೀಗ ಎಲೆಕ್ಷನ್ ಆದ ನಂತರ ಈಶ್ವರಪ್ಪನವರನ್ನು ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನಗಳಾಗತ್ತಾ ಏನೋ ಹೇಳ್ತಾ ಇದ್ದಾರೆ. ಬಟ್ ಅಂಥದ್ದು ನನ್ನ ಅನಿಸಿಕೆ ಪ್ರಕಾರ ಸಾಧ್ಯ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ಗೆ ಈಗ ಅಗತ್ಯ ಇದೆ ಅಷ್ಟೇ. ಈಗ ಬಂದರೆ ಒಂದು ಟಕ್ಕರ್, ಆ ನಂತರ ಟಕ್ಕರ್ಗೆ ಎಷ್ಟು ಮಹತ್ವ ಇದೆಯೋ ಗೊತ್ತಿಲ್ಲ. ಅದೊಂದು ಹೇಳ್ತೀವಲ್ವ, ಯಾವುದು ಸುದೀಪ್ ಸಿನಿಮಾದಲ್ಲಿದ್ದ ಹಾಗೆ, ಇಲ್ಲಿ ತನಕ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತೇಳಿ. ಅದೇ ಥರ ಚುನಾವಣೆ ಮುಗಿಯುತ್ತಲ್ಲ, ಮುಗಿಯೋದ್ರ ಒಳಗೆ ಒಂದು ಲೆಕ್ಕ, ಮುಗಿದ ನಂತರ ಇನ್ನೊಂದು ಲೆಕ್ಕ, ಮುಗಿದ ನಂತರ ಅದಕ್ಕೆ ಮಹತ್ವ ಇಲ್ಲ. ಬಟ್ ಎನಿವೇ, ನಮ್ಮ ವಿಜಯ್ ಲಕ್ಷ್ಮಣ ಸವದಿಯರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ನಿನ್ನೆ ಈಶ್ವರಪ್ಪನವರಲ್ಲಿ ಪ್ರಚಾರ ಮಾಡ್ತಾ ಇದ್ರಲ್ಲ, ನಮ್ಮಲ್ಲಿ ವಿಜುವಲ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ, ಡುಪ್ಲಿಕೇಟ್ ಮೋದಿ ಬಂದಿದ್ರು. ಹೌದು, ಹಾಗಾಗಿ ಅವರು ಕ್ರಮ ಡುಪ್ಲಿಕೇಟ್ ಮೋದಿ ಬಂದಿದ್ರು, ಪ್ರಚಾರಕ್ಕೆ ಹೋಗ್ತಾ ಇದ್ರು. ಲಕ್ಷ್ಮಣ ಸವದಿಯವರನ್ನ ಮಾತಾಡಿಸಿದ್ದಾರೆ ನಮ್ಮ ಕಲೀಗ್ ವಿಜಯ್. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಬಿಜೆಪಿಯ ಸಂಸದ ಕರಡಿ ಸಂಗಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುತ್ತದೆ. ಇದಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಏನು ಶಾಸಕರಾದಂಥ ಲಕ್ಷ್ಮಣ ಸವದಿ ಅವರು. ಸರ್, ಇದೇನು ಆಪರೇಷನ್ ಹಸ್ತನ ಅಂದರೆ ನಿಮ್ಮ ಪಾತ್ರ ಪ್ರಮುಖ ಇರುವಂಥದ್ದು? ಆಪರೇಷನ್ ಹಸ್ತ ಅಂತ ಅನ್ಲಿಕ್ಕೆ ಹೋಗಲ್ಲ. ಒಂದು ಶಾಸ್ತ್ರ ಇದೆ, ದುಡ್ಡಿನ ಕಡೆ ಜಗತ್ತೆ ಅಂತೇಳಿ. ಹಂಗೆ ಭಾಳಷ್ಟು ಕಡೆ ದುಡ್ಡು ಎಲ್ಲಿದೆಯೋ ಆ ಇನ್ನೊಂದು ದುಡ್ಡು ಬಂದು ಅದರಲ್ಲಿ ಸೇರಿದೆ. ನಾಣ್ಯನ ಆಕರ್ಷಣೆ ಮಾಡುತ್ತೆ. ಹಾಗೆ ಭಾಳಷ್ಟು ಜನ ಇಲ್ಲಿ ಮುಖಂಡರು ಈ ಕಾಂಗ್ರೆಸ್ಸಲ್ಲಿ ಇರೋದರಿಂದ ಇನ್ನೊಬ್ಬ ಮುಖಂಡ ಆ ಒಂದು ಆಕರ್ಷಣೆಗೆ ಒಳಗಾಗಿ ಇವತ್ತು ಬಂದಿರತಕ್ಕಂಥದ್ದು. ಮತ್ತು ಕರಡಿ ಸಂಗಣ್ಣವರು ನಮ್ಮದು ಸುಮಾರು 25-30 ವರ್ಷದ ಸ್ನೇಹ. ಹಿಂದೆ ಅವರು JDS ಅಲ್ಲಿದ್ದಾಗ ಅವರನ್ನು JDS ಬಿಡಿಸಿ BJP ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಉಪಚುನಾವಣೆ ಆಗಿತ್ತು, ಶಾಸಕರಾಗಿದ್ದರು. ಮುಂದೆ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು. ಈಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ, ನಿಷ್ಠಾವಂತ ಜನರಿಗೆ, ಪಕ್ಷ ಸಂಘಟನೆ ಮಾಡೋರಿಗೆ, ಪಕ್ಷಕ್ಕೆ ಗೌರವ ತರ್ತಕ್ಕಂಥ ವ್ಯಕ್ತಿಗಳದು ಅವಶ್ಯಕತೆ BJPಗಿಲ್ಲ.
ಈಗ ಬರೀ ಅಲ್ಲಿ ಜಿಂದಾಬಾದ್ ಕಮಿಟಿ ಬೇಕು. ಆ ಜಿಂದಾಬಾದ್ ಕಮಿಟಿಯನ್ನು ಇಟ್ಕೊಂಡು ಈಗ ಹೋಗ್ತಾ ಇದ್ದಾರೆ. ಜಿಂದಾಬಾದ್ ಕಮಿಟಿಯಿಂದ ಪಕ್ಷ ಉದ್ಧಾರ ಆಗಲ್ಲ. ಮತ್ತು ಇದು ಯಾಕೆ ಬಂದಿದೆ ಅಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ. ಯಾರು ಜಿಂದಾಬಾದ್ ಅಂತ ಸರ್? ಯಾರು ಜಿಂದಾಬಾದ್ ಕಮಿಟಿ? ಅದು ಅವ್ರಿಗೆ ಈಗ ಏನು ಹೇಳಿದ್ನಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸರ್, ಈಗ ಈಶ್ವರಪ್ಪ ಅವರು ಕೂಡ ಅಸಮಾಧಾನಗೊಂಡಿರುವಂಥದ್ದು, ಒಂದು ಕಡೆ ಪಕ್ಷೇತರ ಸ್ಪರ್ಧೆ ಮಾಡಿರುವಂಥದ್ದು, ಮತ್ತು ಒಂದಷ್ಟು ಜನ ಇನ್ನು ಮತ್ತೊಂದಷ್ಟು ಜನ ಪಕ್ಷಕ್ಕೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ? ಸಾಕಷ್ಟಿದೆ ನೋಡ್ತೀರಿ. ಈಗ ಆರಂಭ ಆಗಿದೆ, ಅಂತ್ಯ ಅಲ್ಲ, ಇದು ಆರಂಭ. ಇನ್ನು ಹೋಗ್ತಾ 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 ಭಾಳಷ್ಟು ಜನ ಅಲ್ಲಿಂದ ಕಾಂಗ್ರೆಸ್ಗೆ ಬರ್ತಾರೆ, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮುಂದೆ ಹಂತ ಹಂತವಾಗಿ ಅದನ್ನು ಹೆಜ್ಜೆಗಳನ್ನು ಇಡ್ತಾರೆ. ಈಶ್ವರಪ್ಪ ಅವರು ಏನಾದರೂ ಕೂಡ ಕಾಂಗ್ರೆಸ್ ಬರುವಂಥ ಸಾಧ್ಯತೆ ಇದೆಯಾ? ಆ ಚುನಾವಣೆ ಮುಗಿಲಿ ಮುನ್ನೋಡ ಅದ್ರ ಬಗ್ಗೆ ವಿಚಾರ. ಏನಾದರೂ ಕೂಡ ಆ ರೀತಿ ಒಂದು ಸುಳಿವು ಆ ರೀತಿ ಏನಾದರೂ ಕೂಡ ಬಂದರೂ ಬರ್ಬೋದು ಅಂತ ಅನ್ಸುತ್ತೆ ತಮಗೆ? ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಉಪಚುನಾವಣೆ ಮುಗೀಲಿ, ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಮುಗೀಲಿ, ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಆ ಆಪ್ಷನ್ ಓಪನ್ ಇದೆಯಾ? ಅಂದರೆ ಸಾಧ್ಯತೆ ನಿಲ್ಲುವ ಅಥವಾ ಬರೋಕ್ಕೆ ಸಾಧ್ಯತೆ ಇಲ್ಲ? ಲೋಕಸಭೆಗೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಇದು ಲಕ್ಷ್ಮಣ ಸವದಿಯವರ ಹೇಳಿಕೆ ಅಲ್ಲ. ಇದು ಲಕ್ಷ್ಮಣ ಸವದಿಯವರ ಹೇಳಿಕೆ ಅಲ್ಲ, ಇದೊಂದು ಪಾಸಿಂಗ್ ಕಮೆಂಟ್. ಇದೊಂದು ಪಾಸಿಂಗ್ ಕಮೆಂಟ್ ಅಂತ ಹೇಳ್ತಾರೆ. ಬರುವ ಚಾನ್ಸಸ್ ಇದೆಯಾ ಅಂತ ಕೇಳಿದಾಗ ಇರಬಹುದು ಅಂತ. ಬಟ್ ಕರಡಿ ಸಂಗಣ್ಣ ಇದಾರಲ್ಲ, ಕರಡಿ ಸಂಗಣ್ಣ ಕೊಪ್ಪಳದಿಂದ ಈ ಹಿಂದೆ ಕಾಂಗ್ರೆಸ್ಸಿಂದ ಕೂಡ ಅವರು MP ಆಗಿದ್ದರು. ಆಮೇಲೆ BJPಗೆ ಹೋದರು, JDS ಅಲ್ಲಿದ್ದರು. ಆಪರೇಷನ್ ಕಮಲದ ಮೂಲಕ ಬಂದಂಥವರು ಯಡಿಯೂರಪ್ಪನವರೇ ಅವರನ್ನು ಆಪರೇಷನ್ ಕಮಲದ ಮೂಲಕ ಕಳೆದ ಬಾರಿ 9 BJP MPಗಳಿದ್ದರು. 9 ಅಂದರೆ 25ರಲ್ಲಿ 9 ಜನ ಲಿಂಗಾಯತ MPಗಳು. ಅದರಲ್ಲಿ ಪಂಚಮಸಾಲಿ ಲಿಂಗಾಯತ ಕರಡಿ ಸಂಗಣ್ಣ. ಈಗಲೂ ಕೂಡ 22 ಕ್ಷೇತ್ರಗಳ ಪೈಕಿ ಪಂಚಮಸಾಲಿ ಲಿಂಗಾಯತರಿಗೆ ಕೊಟ್ಟಿರೋದು ಅಲ್ಲಿ ಮಾತ್ರ. ಎಲ್ಲಿ? ಕೊಪ್ಪಳದಲ್ಲಿ. ಅಲ್ಲಿ ಡಾಕ್ಟರ್ ಮತ್ತೊಬ್ಬರು ಬಂದಿದ್ದಾರಲ್ವಾ, ಅವರು ಕೂಡ ಪಂಚಮಸಾಲಿ ಲಿಂಗಾಯತವೇ. ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಆಮೇಲೆ ಹರಿಹರ ಸ್ವಾಮೀಜಿಗಳು ಸ್ವಲ್ಪ ರೆಬೆಲ್ ಆಗಿರೋದು ಪಂಚಮಸಾಲಿಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಬಂದಿರೋದಿದೆಯಲ್ಲ, ಭಾಳ ದೊಡ್ಡ ಲಾಭ ಆಗ್ಬೋದು ಕಾಂಗ್ರೆಸ್ಗೆ. ಹೇಳೋಕ್ಕಾಗಲ್ಲ ಅಂದರೆ ಆ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತೇಳಿ. ಆದರೆ ಈಶ್ವರಪ್ಪ ಅವರ ಸೇರ್ಪಡೆ ಇದೆಯಲ್ಲ, ಅದು ಸದ್ಯಕ್ಕೆ ಅದೊಂದು ಊಹಾಪೋಹಗಳು ಮಾತ್ರ. ಆದರೆ ನಿನ್ನೆ ಮೋದಿ ಅವರ ಒಂದು ಡುಪ್ಲಿಕೇಟ್ ಅವರ ಜೊತೆ ಅವರು ಮತಯಾಚನೆ ಮಾಡಿದ್ದು ಬಹಳ ವಿಶೇಷವಾಗಿತ್ತು. ಓಕೆ, ಸುಮಲತಾ ಅವರ ನಡೆ ಏನು ಅಂತ ಇಷ್ಟು ದಿನ ಚರ್ಚೆ ಆಗಿದ್ದೇ ಬಂತು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದ ಬಳಿಕ ಈಗ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಮತ ಪ್ರಚಾರದಲ್ಲಿ ಭಾಗಿಯಾಗ್ತಾರ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ. ಸುಮಲತಾ ಅವರು ದೂರ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಪರವಾಗಿ ನಿಲ್ಲಲ್ವಂತೆ ಗೌಡ್ತಿ. ಕುಮಾರಸ್ವಾಮಿ ಹೆಸರೇಳಿ ಮತ ಕೇಳಲ್ಲ ರೆಬಲ್ ಲೇಡಿ. ಮಂಡ್ಯದಲ್ಲಿ ಈ ತನಕ ಪ್ರಚಾರ ಮಾಡಿಲ್ಲ ಸುಮಲತಾ ಅವರು. ಬಿಜೆಪಿ ಸೇರಿದ ಬಳಿಕವೂ ಕೂಡ ಸುಮಲತಾ ಅವರ ನಡೆ ನಿಗೂಢವಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಪರ ದರ್ಶನ್ ಪ್ರಚಾರ ಮಾಡೋದಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇವತ್ತು ಸ್ಟಾರ್ ಚಂದ್ರು ಪರ ದರ್ಶನ್ ಅವರ ಪ್ರಚಾರ ಇರುತ್ತೆ. ಇಂದಿನಿಂದ ಗೊಂದಲದಲ್ಲಿ ಸುಮಲತಾ ಅವರ ಬೆಂಬಲಿಗರು. ಸಹಜವಾಗಿ ದರ್ಶನ್ ಅವರು ಲಾಸ್ಟ್ ಟೈಮ್ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಈಗೇನಾದ್ರೂ ಸುಮಲತಾ ಅವರು ಕುಮಾರಸ್ವಾಮಿ ಪರವಾಗಿ ನಿಂತಿದ್ರೆ, ಪ್ರಚಾರದಲ್ಲಿ ಭಾಗಿಯಾಗಿದ್ರೆ, ದರ್ಶನ್ ಅವ್ರ ಸಪೋರ್ಟ್ ಕೂಡ ಕುಮಾರಸ್ವಾಮಿ ಅವರಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಇತ್ತು. ಬಟ್ ಈಗ ಅದು ಉಲ್ಟಾ ಆಗಿದೆ. ಸದ್ಯ ಈ ಬೆಳವಣಿಗೆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮಂಡ್ಯ ಮಹಾಯುದ್ಧ ಗೆಲ್ಲಲು ಕೈ ರಣತಂತ್ರ. ಸುಮಲತಾ ದತ್ತು ಪುತ್ರನಿಗೆ ಕಾಂಗ್ರೆಸ್ ಗಾಳ. ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ಜೋರಾಗಿಯೇ ಸದ್ದು ಮಾಡ್ತಿದೆ. HD ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ಗೆಲ್ಲೋ ಜಿದ್ದಿಗೆ ಬಿದ್ದಿದ್ದಾರೆ. ಆದ್ರೆ ಕಾಂಗ್ರೆಸ್ JDS ಭದ್ರಕೋಟೆಯಲ್ಲೇ ದಳಪತಿಗೆ ಶಾಕ್ ನೀಡಲು ರಣತಂತ್ರ ಹೆಣೆಯುತ್ತಿದೆ. ನಟ ದರ್ಶನ್ ಮೂಲಕ ದಳಪತಿಗೆ ಡಿಚ್ಚಿ. ಹೌದು, ಕಳೆದ ಚುನಾವಣೆಯಲ್ಲಿ ಸುಮಲತಾಗೆ ಬೆನ್ನೆಲುಬಾಗಿ ನಿಂತಿದ್ದ ನಟ ದರ್ಶನ್ ಈ ಬಾರಿ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ. ಅತ್ತ ಸುಮಲತಾ ಬಿಜೆಪಿಗೆ ಬೆಂಬಲ ನೀಡಿದ್ರೆ, ಇಂದು ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಇಡೀ ದಿನ ಪ್ರಚಾರ ಮಾಡಲಿದ್ದು, ದಳಪತಿ ಮುಂದೆ ಗಜನನ್ನ ತಂದು ನಿಲ್ಲಿಸಲಾಗಿದೆ. ಇತ್ತ ಮಂಡ್ಯ ನಂದೇ ಎಂದು ಪಟ್ಟು ಹಿಡಿದಿದ್ದ ಸುಮಲತಾ ಟಿಕೆಟ್ ಸಿಗದ ಕಾರಣ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಬಿಜೆಪಿ ಸೇರಿದ ಬಳಿಕ ಮಂಡ್ಯದಿಂದ ಸುಮಲತಾ ದೂರ ಆಗಿದ್ದು, ಕುಮಾರಸ್ವಾಮಿ ಪರ ಪ್ರಚಾರಕ್ಕಾಗಿ ಈವರೆಗೂ ಬಾರದೆ ಮಂಡ್ಯ ಮಣ್ಣಲ್ಲಿ ಸಂಚಲನ ಮೂಡಿಸಿದ್ದಾರೆ. ಇಂಡಿಯಾ
ಅಂದ್ರೆ ಮಂಡ್ಯ ಅನ್ನೋ ಹಾಗೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಸಕ್ಕರೆ ನಾಡು ಹೈ ವೋಲ್ಟೇಜ್ ಕಣವಾಗಿ ಬದಲಾಗಿದೆ. ಬನ್ನಿ ಆನಂದ್, ಬಹಳ ಮುಖ್ಯವಾಗಿ ಹೇಳ್ಬಿಡ್ತೀನಿ ವೀಕ್ಷಕರೇ. ಕಳೆದ ಬಾರಿ ಸುಮಲತಾ ಸ್ಪರ್ಧೆ ಮಾಡಿದ್ರು, ಆಗ ಯಶ್ ಮತ್ತು ದರ್ಶನ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ನಂಬರ್ 1 1,25,876 ಮತಗಳ ಅಂತರದಿಂದ ಸುಮಲತಾ ಗೆದ್ದಿದ್ರು. ಈ ಬಾರಿ ಸ್ಟಾರ್ ಚಂದ್ರು ಜೊತೆ ಒಂದು ಫೋಟೋ ಕಾಣಿಸ್ಕೊಂಡಿತ್ತು ಇತ್ತೀಚೆಗೆ ದರ್ಶನ್ ಅವರದ್ದು. ಆಗ ಅವರನ್ನು ಮರುದಿವಸ ಕೇಳಲಾಯ್ತು ದರ್ಶನ್ ಅವರನ್ನು, ನೀವು ಯಾರ ಪರ ಪ್ರಚಾರ ಮಾಡ್ತೀವಿ? ಅಮ್ಮನ ಬಿಟ್ಟರೆ ಬೇರೆ ಯಾರನ್ನೂ ಪ್ರಚಾರ ಮಾಡಿಲ್ಲ. ಬಹುಶಃ ಆಗಲೂ ಅವ್ರು ಹೇಳಿರ್ಬೋದು, ಅಮ್ಮ ಏನಾದರೂ ನಿಂತರೆ ನಾನು ಅವರ ಪರನೇ ಮಾತಾಡೋದು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಅಂತ, ಅಥವಾ ಪ್ರಚಾರ ಮಾಡೋದಿಲ್ಲ ಅಂತೇಳಿ. ಈಗ ಕುಮಾರಸ್ವಾಮಿ ಆದ ಕಾರಣಕ್ಕಾಗಿ ದರ್ಶನ್ ಅವರು ಬರಬೇಕು ಅಂತ ಏನಿಲ್ಲ, ಅದು ಅವರ ಆಯ್ಕೆ. ಅವರು ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂದರೆ ಸುಮಲತಾ ಅವರು ಯಾಕೆ ಎಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತೇಳಿ. ಯಾಕಂದರೆ ಅದೀಗ ಮೈತ್ರಿಕೂಟ, ಅವರೇನು ಸಪರೇಟ್ ಅಲ್ಲ. ಸುಮಲತಾ ಈಗ ಪಕ್ಷೇತರ ಅಭ್ಯರ್ಥಿ ಅಲ್ಲ, ಅವರು ಒನ್ ಆಫ್ ದ ಮೆಂಬರ್, ಬಿಜೆಪಿ ಮೆಂಬರ್. ಬಿಜೆಪಿ ಮತ್ತು JDS ಒಗ್ಗಟ್ಟಾಗಿದೆ. ಬಹುಶಃ ಒಮ್ಮೆ ಆದರೂ ಅವ್ರು ಬರಬೇಕಾದಿತ್ತೇನು, ಒಂದು ವೇಳೆ ದೊಡ್ಡ ನಾಯಕರು ಬಂದಾಗ. ಯಾಕೆ ಹಿಂಗೆ ಆಗ್ತಾ ಇದೆ ಗೊತ್ತಿಲ್ಲ. ಇದು ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರಿಗೆ, ಒಂದು ವೇಳೆ ಆ ಥರ ಆದರೆ. ಅದ್ರ ಜೊತೆಗೆ DK ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಗೆಲ್ಲಲ್ಲ ನೀನು, ಏಕವಚನದಲ್ಲಿ ಹೇಳಿದರು. ಸೊ ಇದೆಲ್ಲ ವೆರಿ ಸೀರಿಯಸ್. ಬನ್ನಿ ಇದರ ಬಗ್ಗೆ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್? ಸುಮಲತಾ ಬರಲ್ಲ, ಆಮೇಲೆ ದರ್ಶನ್ ಇಂಡಿಪೆಂಡೆಂಟ್ ಎಲ್ಲಿಗೆ ಬೇಕಿದ್ರು ಹೋಗ್ಬೋದು, ಸ್ಟಾರ್ ಚಂದ್ರು ಜೊತೆ ಹೋಗ್ತಾ ಇದ್ದಾರೆ. ಇದೇನು ಹಿನ್ನಡೆ ಏನಾದರೂ ಆಗ್ಬೋದಾ JDSಗೆ? ಏನು ಕತೆ? ಜಯಪ್ರಕಾಶ್ ಶೆಟ್ಟಿ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳಿ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ತಂತ್ರಗಾರಿಕೆಗಳ ಮೇಲೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಯುವ ಪಡೆಯನ್ನು ಸೆಳೆಯೋ ನಿಟ್ಟಿನಲ್ಲಿ ದರ್ಶನ್ ಅವರನ್ನು ಇವತ್ತಿನಿಂದ ಅಖಾಡಕ್ಕೆ ಇಳಿಸ್ತಾ ಇರುವಂಥದ್ದು. ಇವತ್ತಿನಿಂದ ಒಂದೆರಡು ದಿವಸ ಪ್ರಚಾರ ಮಾಡುವುದಕ್ಕೆ ದರ್ಶನ್ ಅವರು ಬರ್ತಾ ಇದ್ದಾರೆ. ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ 16 ಹಳ್ಳಿಗಳಲ್ಲಿ ದರ್ಶನ್ ಅವರು ರೋಡ್ ಶೋ ಮಾಡ್ತಾರೆ. ಆ ಮೂಲಕ ಸ್ಟಾರ್ ಚಂದ್ರ ಅವರ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿದ್ದ ವಿಚಾರ ಏನು ಅಂದರೆ, ಸುಮಲತಾ ಅವರು BJPಗೆ ಸೇರಿ ಸುಮಾರು 15 ದಿವಸ ಆಗ್ತಾ ಇದೆ, ಆದರೆ ಇದುವರೆಗೂ ಕೂಡ ಮಂಡ್ಯಗೆ ಬಂದಿಲ್ಲ. ಮೊನ್ನೆ ಮೋದಿ ಅವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಕಾಣಿಸ್ಕೊಂಡಿದ್ರು, ಆದರೆ ಅಲ್ಲಿ ಕುಮಾರಸ್ವಾಮಿ ಅವರ ಪರವಾಗಿ ಅಂದರೆ ಕುಮಾರಸ್ವಾಮಿ ಅವರ ಹೆಸರು ಹೇಳಿ ಮತವನ್ನು ಕೇಳಲಿಲ್ಲ. NDA ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತ ಅಷ್ಟೇ ಹೇಳಿದರು. ಇದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮತ್ತೊಂದು ಕಡೆ ಸುಮಲತಾ ಹಾಗೂ ಅಂಬರೀಷ್ ಅವರ ಅಭಿಮಾನಿಗಳಲ್ಲಿ ಒಂದು ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸುಮಲತಾ ಅವರು ನಿಜಕ್ಕೂ ಕೂಡ BJPಯನ್ನು ಸೇರಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರಾ, ಅಥವಾ ಅವರು ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ BJPಯನ್ನು ಸೇರಿ ಅವರು ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸೋದಕ್ಕೆ ಮುಂದಾಗಿಲ್ವಾ ಅನ್ನೋದು ಒಂದು ಚರ್ಚೆ ನಡೀತಾ ಇರುತ್ತೆ. ಜೊತೆಗೆ ಅವರು ಒಂದು ಗೊಂದಲ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಏನು ಅವರು ರಾಜಕೀಯ ನಡೆ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ಖುದ್ದು ಅವ್ರ ಜೊತೆ ಇದ್ದಂಥ ದರ್ಶನ್ ಅವರು, ನಾನು ಯಾವುದೇ ಚುನಾವಣೆಗೆ ಸಂಬಂಧಪಟ್ಟಂಗೆ ಏನೇ ನಿರ್ಧಾರ ತೆಗೆದುಕೊಂಡ್ರು ಅಮ್ಮನನ್ನ ಕೇಳಿ ನಿರ್ಧಾರವನ್ನು ತಗೊಳ್ತೀನಿ, ಅವ್ರು ಹೇಳ್ದಂಗೆ ನಾನು ಪಾಲನೆ. ವೆರಿ 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 ಸೆನ್ಸಿಟಿವ್ ಆಗ್ತಾ ಇದೆ ಮಂಡ್ಯ, ನನ್ನ ಪ್ರಕಾರ ವೆರಿ ವೆರಿ ಸೆನ್ಸಿಟಿವ್ ಆಗ್ತಾ ಇದೆ. ಸುಮಲತಾ ಪ್ರಚಾರ ಮಾಡಲೇಬೇಕಾಗುತ್ತೆ. ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗ್ಬಿಡುತ್ತಾ ಅಂತ ಅವ್ರು ಆರ್ಡರ್ ಮಾಡಿದ್ರೆ ಅವ್ರು ಹೋಗ್ಲೇಬೇಕಾಗುತ್ತೆ. ಅಲ್ಲ, ನೀವು ಮೊದಲೇ ಡಿಸೈಡ್ ಮಾಡಬೇಕಿತ್ತು. ಸುಮಲತಾ ಅವರು ನೀವು ಪಕ್ಷೇತರವಾಗಿ ಇರಬೇಕಾಗಿತ್ತು, BJP ಸೇರ್ಬೇಕಾಗಿಲ್ಲ. ನೋಡಿ, ನೀವು ಎಷ್ಟೇ ಪವರ್ಫುಲ್ ಆಗಿರಿ, ಸಂಘಟನೆ ಮುಂದೆ ನೀವು ಸಣ್ಣದೇ. ಎಷ್ಟೇ ಪವರ್ಫುಲ್ ಆಗಿರಿ, ನೀವು ಸಂಘಟನೆ. ಈಗ 2014 ಅಲ್ಲಿ ಕಾರ್ಯಕಾರಿಣಿ ಆಗುತ್ತೆ BJP. LK ಅಡ್ವಾಣಿ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರಂತಿತ್ತು. ಬಟ್ ಸಂಘ ಇರ್ಬೋದು ಅಥವಾ ಸಂಘಟನೆ ಇರ್ಬೋದು, ಮೋದಿ ಅವರನ್ನ ಆಯ್ಕೆ ಮಾಡುತ್ತೆ. ಆಗ ರೆಬೆಲ್ ಆಗೋಕ್ಕಾಗಲ್ಲ ಯಾರಿಗೆ, ಅಡ್ವಾಣಿ ಅವರಿಗೆ. ಪಕ್ಷ ಹೇಳಿದ್ದನ್ನು ಕೇಳಬೇಕಾಗತ್ತೆ. 2000ನೇ ಇಸ್ವಿಯಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ರು ರಾಜೇಶ್ ಪೈಲಟ್ ಅವರ ಕ್ಯಾಮ್ರಾಮನ್. ರಾಜೇಶ್ ಪೈಲಟ್ ಅವರು ತೀರ್ಕೊಳ್ತಾರೆ. ಆಗ ಅವರ ಕ್ಯಾಮರಾಮನ್ ಅವರ ಯಾವುದೋ ಅಂತ್ಯಕ್ರಿಯೆಯಲ್ಲಿ, ಎಲ್ಲರೂ ರಾಜೇಶ್ ಪೈಲಟ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರೆ ನರೇಂದ್ರ ಮೋದಿ ಅವರು ರಾಜೇಶ್ ಪೈಲಟ್ ಅವ್ರ ಜೊತೆ ಒಬ್ಬ ಕ್ಯಾಮರಾಮನ್ ಸತ್ತೋಗಿರ್ತಾನೆ, ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಆಗ ಅವ್ರಿಗೆ ಫೋನ್ ಬರುತ್ತೆ ವಾಜಪೇಯಿ ಅವರಿಂದ, ಬಾ ನೀನು ಗುಜರಾತ್ಗೆ ನೀನು ಮುಖ್ಯಮಂತ್ರಿ ಆಗು ಅಂತೇಳಿ. ಎಲ್ಲಿಂದಲೋ ಇದ್ದವರು 50ನೇ ವರ್ಷಕ್ಕೆ ಬಂದು ಬಂದು ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ನೀವು ಸಂಘಟನೆ ಮಾತನ್ನು ಕೇಳಬೇಕಾಗತ್ತೆ. ಇಲ್ಲಿ ಸಂಘ ಅಂತ ನಾನು ಹೇಳ್ತೀನಿ, ಸಂಘಟನೆ ಮಾತನ್ನು. ಯಾವಾಗ ಸುಮಲತಾ BJP ಜಾಯಿನ್ ಆದರೂ ಅವರು ಪಾರ್ಟ್ ಆಫ್ BJP, ನಾಟ್ ಇಂಡಿಪೆಂಡೆಂಟ್ ಆಗಿದ್ದಾಗ ಇವರು ಹೇಳಿದ್ದೇ ಫೈನಲ್ಲು. ಈಗ ಪಕ್ಷ ಹೇಳಿದ್ದು ಫೈನಲ್, ಹೈಕಮಾಂಡ್ ಹೇಳಿದ್ದು ಫೈನಲ್ಲು. ಹಾಗಾಗಿ ಅವರು ಬರಲೇಬೇಕಾಗತ್ತೆ.